ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಮೊಹರಂ ಸ್ಪೆಷಲ್ ಮಾದಲಿ ಅಥವಾ ಮಾಲದಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬಂಧುಗಳೇ. ಈ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಸ್ವೀಟ್ ಬಂಧುಗಳೇ ಇದು ನೋಡ್ರಿ. ಇದ್ರೊಳಗೆ ಒಂದೇ ಒಂದು ಸೀಕ್ರೆಟ್ ವಸ್ತುವನ್ನ ಸೇರಿಸಿ ಮಾಡಿನ್ರಿ. ಟೇಸ್ಟ್ ಡಬಲ್ ಆಗೈತ್ರಿ. ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಇದು ಮಾದಲಿ ಮಾಡ್ಲಿಕ್ಕೆ ನೋಡ್ರಿ, ಗೋಧಿ ಹುರಿದು ಬೇಡ, ಜಿನ್ನಾಕ್ ಹೋಗುದು ಬೇಡ್ರಿ, ರವಾ ಬೀಸ್ಕೊಂಬರೋದು ಬೇಡ್ರಿ. ಸರಳವಾಗಿ ಮನೆಯಲ್ಲಿರುವ ಸಾಮಗ್ರಿಯಿಂದ ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಟಿಪ್ಸು ಟ್ರಿಕ್ಸು ಸಮೇತ ನಿಮಗೆ ಈಸಿಯಾಗಿ ಮಾಡುವ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ತಡ ಮಾಡದೆ ಗ್ಯಾಸನ್ನು ಹಚ್ಚೋಣ ಬನ್ನಿ. ನಾವು ಈಗ ನೋಡ್ರಿ, ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡೇರಿ. ಸ್ವಲ್ಪ ದೊಡ್ಡದನ್ನ ಇಟ್ಕೊಳ್ರಿ. ಅದ್ರೊಳಗೆ ನೋಡ್ರಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೊಳಕತ್ತಿ ನೋಡ್ರಿ. ನಾ ಇಲ್ಲಿ ಭಾಳ ನಮ್ನಿ ಮಾದಲಿ ಮಾಡ್ತಾರ್ರಿ. ಈ ವಿಧಾನದಾಗ ಇದುವರೆಗೂ ಯಾರೂ ಮಾಡಿಲ್ಲ ಅಂತ ನಾ ಅನ್ಕೊಳಕತ್ತೀನಿ ರೀ. ನೀವೇನಾರ ಮಾಡಿದ್ರ ನೀವು ಮಾಡೀವಿ ಹಿಂಗ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಈಗ ತುಪ್ಪ ಬಿಸಿ ಆಗೈತ್ರೆ, ಅದ್ರೊಳಗೆ ನೋಡ್ರಿ ಅರ್ಧ ಕಪ್ಪಿನಷ್ಟು ಬೇಸನ್ ಹಾಕೊಂಡಿನ್ರಿ. ಬೇಸನ್ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನೊಳಗೆ ಇದನ್ನ ನೀಟಾಗಿ ನಾವು ಹುರ್ಕೋಬೇಕ್ರಿ. ಹಸಿ ವಾಸನೆ ಹೋಗ್ಬೇಕ್ರಿ ನಮ್ದೆಲ್ಲ ಕಡಲೆ ಹಿಟ್ಟಿಂದು, ಅಲ್ಲಿವರೆಗೆ ನಾವು ಹುರ್ಕೋಬೇಕ್ರಿ. ಇದು ನೋಡ್ರಿ, ನಾವು 4 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಬೇಸನ್ ರೀ. ಈಗ ಚಲೋತ್ನ್ಯಾಗ ನಮ್ದು ಹಸಿ ವಾಸನೆ ಹೋದ್ರೆ ನೀರೂ ಆತ್ರಿ. ಅದ್ರೊಳಗೆ ಅರ್ಧ ಕಪ್ಪಿನಷ್ಟು ಉಪ್ಪಿಟ್ಟು ಮಾಡ್ತೀವಲ್ರಿ ನಾವು, ಆ ರವೆ ಹಾಕೊಂಡಿನ್ರಿ. ಇದು ಬನ್ಸಿ ರವೆ ಆಗ್ಬೋದು, ಇಲ್ಲ ಸ್ವಸ್ತಿಕ್ ರವೆ ಆಗ್ಬೋದು, ಕೇಸರಿ ರವೆ ಆಗ್ಬೋದು. ಅದ್ರ ಬಾಂಬೆ ರವೆ ಮಾತ್ರ ಬೇಡ ರೀ. ಅದ್ರೊಳಗೆ ನೀವು 3ರೊಳಗೆ ಯಾವ್ದನ ಒಂದು ಹಿಂದಿಂದು ಒನ್ಕೊಂಡು ಸ್ವಲ್ಪ ಸಣ್ಣ ತಗೋರಿ, ದಪ್ಪಂದು ಬೇಡ್ರಿ. ಅದು ಚಲೋತ್ನಾಗ ಫ್ರೈ ಆದ ನಂತರ 4 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ನಾನು 4 ಕಪ್ ತೋರಿಸಿದ್ನೋದಿಲ್ರಿ, ಅಲ್ಲೇ 4 ಕಪ್ ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಈ ಗೋಧಿ ಹಿಟ್ಟು ಹಾಕೊಂಡು ನಾವು ನೀಟಾಗಿ ಚಲೋತ್ನಂಗೆ ಇದನ್ನ ನೋಡ್ರಿ, ಘಮ ವಾಸನೆ ಬರ್ಬೇಕ್ರಿ ನಮಗಿದು. ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ನಾವು ಇದನ್ನು ಹುರ್ಕೋಬೇಕ್ರಿ. ಈಗ ನಾವು ತುಪ್ಪ, ಬೇಸನ್, ರವಾ ಎಲ್ಲ ಹಾಕಿವಲ್ರಿ, ಅದ್ರ ಜೊತೆಗೇನೆ ಗೋಧಿ ಹಿಟ್ಟನ್ನು ಹಾಕಿದೀವ್ರಿ. ಈಗ ನಾವು ಚಲೋತ್ನಂಗೆ ಫ್ರೈ ಆದ ನಂತರ ಈಗ ನೋಡ್ರಿ, ಗೋಧಿ ಹಿಟ್ಟನ್ನು ನಮ್ದು ಕಲರ್ನು ಚೇಂಜ್ ಆಯ್ತ್ರೆ, ಚಲೋತ್ನಂಗೆ ಫ್ರೈ ಆಯಿತು. ನೋಡಕತ್ತಿರೋದಿಲ್ರಿ, ಇಲ್ಲಿ ಘಮ ವಾಸನೆ ಕೂಡ ಬರಾಕತ್ತೈತ್ರಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿನ್ರೆ. ಇದು ತಣ್ಣಗಾಗ್ಬೇಕ್ರಿ. ತಣ್ಣಗಾಗಾಕ ಒಂದು ದೊಡ್ಡದು ಪರಾತಕ್ಕೆ ಹಾಕೊಳಕತ್ತೀನಿ ನೋಡ್ರಿ ನಾನು. ನೀವು ಆಗಲ್ಲ ಅಂತ ಪಾತ್ರೆ ಒಳಗನ ಹಾಕೋರಿ, ಅದರ ಜಲ್ದಿನ ತಣ್ಣಗಾಗ್ಬೇಕು ನಮಗದು. ಈಗ ಕಂಪ್ಲೀಟಾಗಿ ನಮ್ಗೆ ಎಷ್ಟು ಬಿಸಿ ಇರಬಾರ್ದು, ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಭಾಳ ಅಂದ್ರೆ ಭಾಳ ಬಿಸಿ ಐತ್ರಿ. ಈಗ ತಣ್ಣಗಾಗೈತ್ರೆ, ಅದ್ರೊಳಗೆ ನೋಡ್ರಿ 1 ಸ್ಪೂನ್ ಅಷ್ಟು ಕೆನೆ ಹಾಕೊಳಕತ್ತೀನಿ ರೀ ನಾನು. ಈ ಕೆನೆ ತುಪ್ಪ ಹಾಕಿ ನಾವು ಮಾದಲಿ ಮಾಡೋದ್ರಿಂದ ಇಷ್ಟು ರುಚಿ ಇರ್ತೈತ್ರಿ, ಅಷ್ಟು ರುಚಿ ಇರ್ತೈತ್ರಿ. 1 ಚಿಟಿಕೆ ಉಪ್ಪ್ರಿ ಹಾಕಿ ನೀಟಾಗಿ ಕಲಸ್ಕೊಳಕತ್ತೀನಿ ರೀ. ನಾವು ಇದಕ್ಕೆ ನೋಡ್ರಿ ಒಳ್ಳೆ ತುಪ್ಪ ಹಾಕಿವ್ರೆ, 1 ಸ್ಪೂನ್ ಕೆನೆ ಹಾಕಿವ್ರೆ. ಈ ತುಪ್ಪ ಕೆನೆ ಒಳಗೆ ಮಾಡೋದ್ರಿಂದ ರೀ ರುಚಿ ಅಲ್ದ ನಮ್ಮ ಆರೋಗ್ಯ ಕೂಡ ಭಾಳ ಒಳ್ಳೆಯದ್ರಿ. ಇದು ಹೆಲ್ತಿ ಕೂಡ ರೀ. ಅದು ಗೋಧಿ ಹಿಟ್ರಿ. ಏನು ರುಚಿ ಅಂತೀರಿ ನೀವು? ಇಲ್ಲೆಲ್ಲ ಸೇರಿ ಸಾಮಗ್ರಿ ಸೇರಿ ಮಾಡಿದ್ರೆ ರುಚಿ ಆಗ್ಲಾರ್ದ ಇರುತ್ತೇನ್ರಿ. ಮತ್ತು ಇವೆಲ್ಲ ಹಾಕೋ ಮೇನ್ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದೀವ್ರಿ ನಾವು. ಇದೆಲ್ಲ ಹಾಕಿ ಮಾಡಿದ್ರೆ ನೋಡ್ರಿ, ನಿಮ್ಗೆ ಒಂದ್ಸಲ ಮಾದಲಿ ಮಾಡಿ ಪದೇ ಪದೇ ಹಿಂಗೆ ಮಾಡ್ಬೇಕಂತೀರಿ. ಹಬ್ಬಕ್ಕಲ್ರಿ, ನಡ್ಕು ಸುದ ನೀವು ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿರ್ತೈತ್ರಿ. ಈಗ ಚಲೋತ್ನ್ಯಾಗ ಮಿಕ್ಸ್ ಮಾಡ್ಕೊಂಡ ನಂತರ ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕ್ರಿ. ಹಿಂಗೆ ನಾವು ಹಗರಾಗ ಕಲಿಸ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಜೊತೆ ಚಲೋತ್ನ್ಯಾಗ ನಾದಾಕ ಹೋಗ್ಬೇಡ್ರಿ. ಇದನ್ನ ಹಿಂಗೆ ಕಲಿಸ್ಕೋಬೇಕ್ರಿ ನಾವು. ಸ್ವಲ್ಪ ಚಿಮ್ಮುಕ್ರಿಸ್ಕೊಂತ ಹೋಗ್ರಿ ನೀರು. ಹಿಂಗೆ ನಾವು ಕೆನೆ ಹಾಕಿದ ಮೇಲೆ ರೀ ಹಿಟ್ಟಿನಾಗ ಚಲೋತ್ನಂಗೆ ಎಲ್ಲಕ್ಕೂ ಕೆನೆ ಸೇರ್ಬೇಕ್ರಿ. ಹಂಗೆ ಕಲಿಸ್ಕೋಬೇಕ್ರಿ ನಾವು. ಯಾಕಂದ್ರೆ ನಾವು ಜಾಸ್ತಿ ಮಾದಲಿ ಮಾಡಿದ್ರೆ ಇಷ್ಟು ಒಂದೇ ಸಲ ಹಿಟ್ಟು ಕಲ್ಸಂಗಿಲ್ರಿ. ಸ್ವಲ್ಪ 1 ಚಪಾತಿಗೆ ಎಷ್ಟು ಬೇಕು ಅಷ್ಟು ಕಲಿಸ್ಕೋತೀವ್ರಿ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಕೆನೆ ಚಲೋತ್ನಂಗೆ ಹಿಟ್ಟಿನಾಗ ಮಿಕ್ಸ್ ಆಗ್ಬೇಕ್ರಿ. ಅಲ್ಲಿವರೆಗೆ ನಾವು ಚಲೋತ್ನಂಗೆ ಕಲಿಸಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋರಿ. ಈಗ ನೋಡ್ರಿ, ನಾವು ಕಲಿಸಿದ್ದು ಹಿಂಗಿರ್ಬೇಕ್ರಿ, ಗಟ್ಟಿಗಿರ್ಬೇಕ್ರಿ, ಚೆಂಡ ಇದ್ದಂಗೆ ಇರ್ಬೇಕ್ರಿ ನಮ್ಮ ಹಿಟ್ಟು. ಹಂಗೆ ಕಲಿಸ್ಕೋಬೇಕ್ರಿ ನಾವು. ಈಗ ನಾವು 1 ಚಪಾತಿಗೆ ಎಷ್ಟು ಬೇಕು ಅಷ್ಟು ಕಲಿಸ್ಕೋಬೇಕ್ರಿ ನಾವು. ಈಗ ಗ್ಯಾಸ್ ಹಚ್ಕೊಂಡು ಹಂಚನ್ನು ಬಿಸಿ ಮಾಡಕ್ಕೆ ಇಡ್ತೀನಿ ನೋಡ್ರಿ ನಾ ಇಲ್ಲಿ. ಈಗ ನೋಡ್ರಿ, ನಂದು ಹಂಚ ದೊಡ್ಡದೈತ್ರಿ. ಅದಕ್ಕೆ ನಾನು ಇಷ್ಟೂ ಹಿಟ್ಟಿಂದು ಕೂಡೆ ನಾವು ಒಂದೇ ಮಾಡ್ಕೊಳಕತ್ತೀನಿ ರೀ. ಈಗ 4 ಕಪ್ಪಿನ ಹಿಟ್ಟಿಂದು ಒಂದೇ ಮಾದಲಿ ಮಾಡ್ಕೊತೀನಿ ರೀ ಚಪಾತಿನ. ಈಗ ಯಾಕಂದ್ರೆ ದೊಡ್ಡದೈತ್ರಿ ನನ್ನ ಹಂಚ. ಇದು ನೋಡ್ರಿ, ನಮ್ಗೆ ದಪ್ಪನೂ ಆಗ್ಬೇಕ್ರಿ, ತೆಳ್ಳಗೂ ಆಗಬಾರ್ದು. ಹಿಂಗೆ ಚಲೋತ್ನ್ಯಾಂಗ ಒಂದು ಗುಡಿಸ್ರೆ ಇದು ಬ್ರೇಕ್ ಆಗ್ತಿರ್ತೈತ್ರಿ. ಬ್ರೇಕ್ ಆದ್ರೆ ಏನು ತೊಂದರೆ ಏನಿಲ್ರಿ. ಸ್ವಲ್ಪ ಸೇಪ್ ಮಾಡ್ಕೊರಿ, ರೌಂಡ್ ಮಾಡ್ಕೊಂಡು ಇದನ್ನು ನೋಡ್ರಿ. ಈಗ ಲಟ್ಟುನ್ಗಿ ತೊಗೊಂಡು ತಿಕ್ಕ್ರಿ. ಇದು ಸೇಪ್ ಹೆಂಗನೆ ಹೋಗೋಲ್ದಾಕ್ರಿ, ಬಿರುಕು ಬಿಡೋಲ್ದಾಕ್ರಿ, ಏನು ತೊಂದರೆ ಏನಿಲ್ರಿ. ಬಿರುಕು ಬಿಡಾಕತ್ತೈತೆ ಅಂಥೇಳಿ ಮೆತ್ತಗೆ ಮಾತ್ರ ಮಾಡ್ಕೋಬಾರ್ರಿ ಹಿಟ್ಟನ್ನ. ಚಪ್ಪಾಗತ್ತೆ ನೀವು ಹಿಟ್ಟು ಮಾಡ್ಕೊಂಡ್ರೆ ಅಂದ್ರೆ ಮಾದಲಿ ಬರೋದನ್ನೇ ಇಲ್ರಿ ನಿಮಗೆ.
ಇದು ಉದೂರು ರವಾ ಬಂದಂಗೆ ಬರ್ತೈತೆ ರೀ. ಮಾದಲಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತೆ ರೀ. ನಿಮ್ಗೆ ಕೊನೆಯವರೆಗೆ ನೋಡ್ರಿ, ನಿಮ್ಗೆ ಅರ್ಥ ಆಗ್ತೈತೆ ಅವಾಗ. ಈಗ ನೋಡ್ರಿ, ನಾವು ಚಲೋತ್ನಂಗೆ ಬಲ ಹಾಕ್ತಿಕ್ರಿ. ಈಗ ಅಡ್ಜಸ್ಟ್ ಮಾಡ್ಕೊತ ಬರ್ರಿ. ಈಗ ಕೊನೆ ಎಲ್ಲ ನಮಗೆ ಬ್ರೇಕ್ ಆಗ್ತಿತ್ತು, ಕಟ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಕೈಯಿಂದ ಒತ್ಕೊಂತ ತಿಕ್ಕ್ರಿ. ನಾವು ದಪ್ಪಗಂತ ತಿಕ್ತೀವಿ ರೀ. ಚಪಾತಿ ಗತೆ ಏನು ತೆಳ್ಳಗೇನು ತಿಕ್ಕಂಗಿಲ್ಲ ರೀ. ನಾನು ಆ ಕಪ್ಪಿನ ಹಿಟ್ಟಿಂದು ಒಂದೇ ಚಪಾತಿ ಮಾಡ್ಕೊಳಕತ್ತೀನಿ ರೀ ನಾನು. ನೀವೇನಾದರೂ ಇವತ್ತೇ ಮಾಡೋರು, ಈಗ ಮಾಡೋರು ಇತ್ತಂದ್ರೆ ಸ್ವಲ್ಪ ಸಣ್ಣ ಮಾಡ್ಕೊರೆ. ಇದ್ರೊಳಗೆ ಒಂದು 3-4 ಅಷ್ಟು ಮಾಡ್ಕೊರಿ ನೀವು. ಒಂದೇ ಸಲ ಇಷ್ಟು ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣ ಹಂಗೆ ಏಟಾಗಲ್ಲ ಮಾಡ್ಕೊರಿ ನೀವು, ಈಗ ಕಲಿಯೋರು ಇದ್ರಿ ಅಂದ್ರೆ. ಈಗ ನೋಡ್ರಿ, ಇಷ್ಟು ದೊಡ್ಡದು ತಿಕ್ಕೊಂಡೀನಿ ರೀ ನಾನು. ಆಲ್ರೆಡಿ ನಾನು ಬಿಸಿ ಆಗೈತ್ರಿ, ಅದ್ರೊಳಗೆ ಹಾಕಿದ್ದೀನಿ ರೀ. ಹಾಕಿ ನೋಡ್ರಿ, ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನೊಳಗನ ಇದನ್ನು ನಾವು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರೆ. ಒಂದೇ ಸಲ ಹೈ ಇಡ್ಲಿಕ್ಕೆ ಹೋಗಬೇಡ್ರಿ. ಹಾಕಿದ ತಕ್ಷಣ ಕೂಡ ನಾವು ಇದನ್ನು ಕೈ ಬಿಡಬಾರ್ದ್ರಿ. ಹಿಂಗೆ ತಿರ್ಗಿಸ್ಕೊಂತಾನೆ ಇರ್ಬೇಕ್ರಿ. ನಿಮಗೆ ಕೈ ಸುಡ್ತಿತ್ತು ಅಂದ್ರೆ ಸಲಾಕೆಯಿಂದ ತಿರ್ಗಿಸ್ರಿ. ಹಿಂಗೆ ತಿರ್ಗಿಸ್ರಿ, ಸಲಾಕೆಯಿಂದ ತಿರ್ಗಿಸ್ಕೊಂತ ಫ್ರೈ ಮಾಡ್ಕೊರಿ ನೀವು. ಇದು ಚಲೋತ್ನಂಗೆ ಫ್ರೈ ಆಗ್ಬೇಕ್ರಿ. ನಾವು ಒಂದೇ ಸಲ ಹಾಕೋಣ ಬಿಟ್ರೆ ನಡಕ್ಕೆ ಸುಡ್ತತ್ರಿ. ಸುತ್ತು ಸುಡಂಗಿಲ್ಲ ರೀ, ದಪ್ಪ ಇರ್ತೈತಲ್ರಿ. ಈಗ ಹೊಳ್ಳಿಸಿ ಹಾಕಿದೆ ನೋಡ್ರಿ. ಹಿಂಗೆ ಹೊಳ್ಳಿಸಿ ಹಾಕೊಂತ 3 ಸಾರಿ 4 ಸಾರಿ ಹಿಂಗೆ ನಾವು ಟರ್ನ್ ಮಾಡ್ಕೊತ ನಾವು ಚಲೋತ್ನಂಗೆ ಹೊಂಬಣ್ಣ ಬರುವಾಗ ಫ್ರೈ ಮಾಡ್ಕೋಬೇಕ್ರಿ ಇದನ್ನು. ಈ ದಂಡಿ ಎಲ್ಲ ಚಲೋತ್ನಂಗೆ ನಮಗೆ ಸುಡ್ಬೇಕ್ರಿ. ಇದು ಹಿಂಗೆ ಒತ್ತಿ ಸುಡ್ರಿ. ನಿಮ್ಮ ಕೈಯಿಂದ ಮಾಡಾಕ ಬಿಸಿ ಇತ್ತು, ಭಾಳ ಸುಡ್ತಿತ್ತು ಅಂದ್ರೆ ಹಿಂಗೆ ಸಲಾಕಿ ತೊಗೊರೆ. ಸಲಾಕಿ ತೊಗೊಂಡು ಒತ್ತ ಫ್ರೈ ಮಾಡಿರಿ. ಈಗ ನೋಡ್ರಿ, ಹೊಳ್ಳಿಸ್ಕೊಂತ ಫ್ರೈ ಮಾಡೋ ಮುಂದಾಗ ತುಂಡಾತಂದ್ರೂ ಏನು ತೊಂದರೆ ಏನಿಲ್ಲ ರೀ. ಯಾಕಂದ್ರೆ ನಾವು ಇವರ ತುಂಡು ಮಾಡೇ ಮಿಕ್ಸಿಗೆ ಹಾಕ್ತೀವಿ ರೀ. ಇದು ಚಲೋತ್ನಂಗೆ ನೋಡ್ರಿ ಫ್ರೈ ಆಯ್ತು ರೀ. ಎಲ್ಲ ಕಡೆ ನಮ್ಮ ದಂಡಿ ಗಿಂಡಿ ಎಲ್ಲ ಚಲೋತ್ನಂಗೆ ಫ್ರೈ ಆಯ್ತು ರೀ. ಗ್ಯಾಸನ್ನು ಆಫ್ ಮಾಡ್ಕೊಂಡಿನ್ರಿ. ಈಗ ಇದನ್ನು ಒಂದು ತಟ್ಟಿಗೆ ತಗೊಳಕತ್ತೀನಿ ರೀ. ಮಾದಲಿ ಮಾಡ್ಬೇಕಂದ್ರೆ ಇಷ್ಟ ಮೇನ್ ಅಂದ್ಕೊಂಡು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಪಾಸ್ ಮಾಡೋಕೆ ಹೋಗ್ಬೇಡ್ರಿ. ಈ ಮಾದಲಿ ಮಾಡ್ಬೇಕಂದ್ರೆ ನೋಡ್ರಿ, ಇದ್ರೊಳಗಿರುವಂಥ ಪ್ರತಿಯೊಂದು ಸ್ಟೆಪ್ಪು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ರೀ. ಹಾಗಾಗಿ ಪೂರ್ತಿಯಾಗಿ ಕೊನೆಯವರೆಗೂ ವಿಡಿಯೋನ ನೋಡ್ರಿ. ಈಗ ನಾವು ಜಲ್ದಿ ತಣ್ಣಗಾಗಬೇಕಂದ್ರೆ ಹಿಂಗೆ ಪೀಸ್ ಮಾಡಿ ಇಟ್ಕೋಬೇಕ್ರಿ ನಾವು. ಅವಾಗ ನಮ್ಗೆ ಬೇಗನೆ ತಣ್ಣಗಾಗತ್ತೆ ರೀ. ಈಗ ನೋಡ್ರಿ ಯಾವ ಥರ ಮುರಿಯಾಕತ್ತೈತಂತ ನಮ್ಮದು ಪಟ ಅಂತ ಮುರಿತೈತ್ರಿ. ನೋಡಿದ್ರೋದಿಲ್ರಿ ಹೆಂಗೆ ಮುರಿಯಾಕತ್ತಂತ. ಹಿಂಗೆ ಮುರಿಬೇಕ್ರಿ ಅದು. ನಾವು ಚಲೋತ್ನಂಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಹೊಳ್ಳಿಸಿ 4-5 ಸಾರಿ ಚಲೋತ್ನಂಗೆ ಎಲ್ಲ ಕಡೆ ತಿರ್ಗಿಸಿ ಫ್ರೈ ಮಾಡೋದ್ರಿಂದ ಚಲೋತ್ನಂಗೆ ಫ್ರೈ ಆಗುತ್ತೆ. ಹಿಂಗೆ ಮುರಿತೈತ್ರಿ. ಮ್ಯಾಲೆಲ್ಲ ನಮ್ಮದು ಸ್ಟಿಪ್ ಆಗಿರ್ತೈತ್ರಿ. ಇದು ನೀವು ಅರ್ಜೆಂಟ್ ಮಾಡಿ ಹೈ ಫ್ಲೇಮ್ ಇಟ್ಟರು ಸುಟ್ರಿ ಅಂದ್ರೆ ಮ್ಯಾಲಿಂದ ಸುಡ್ತೈತ್ರಿ, ಒಳಗಿನ ಸುಡಂಗಿಲ್ಲ ರೀ. ಹಿಂಗೆ ಮುರಿಯಂಗಿಲ್ಲ ರೀ. ನಾವು ಪರ್ಫೆಕ್ಟ್ ಆಗಿರೋದ ಮಾದಲಿ ಮಾಡ್ಬೇಕಂದ್ರೆ ಈ ಥರ ಸುಡ್ಬೇಕ್ರಿ. ಅದನ್ನು ಅದು ತಣ್ಣಗಾಗೋದ್ರೊಳಗಾಗಿ ಮುಂದಿಂದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋನು ಬರ್ರಿ. ಇದಕ್ಕೆ ನೋಡ್ರಿ, 4 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ಪಿನಷ್ಟು ಸಕ್ಕರೆ, 4 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರೀ. ನಮಗಿದು ಪರ್ಫೆಕ್ಟ್ ಆಗತ್ತೆ ರೀ ಸ್ವೀಟು. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನಬೇಕು, ನಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರಾದ್ರೆ ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತಿರ್ತಾರೆ ರೀ. ಅವ್ರೇನೈತಿ ಇನ್ನೊಂದು ಅರ್ಧ ಕಪ್ ನಿಮ್ಮ ಸ್ವೀಟಿಗೆ ಅನುಸಾರ ನೀವು ಆ್ಯಡ್ ಮಾಡ್ಕೋಬೋದ್ರಿ. ಏನು ತೊಂದರೆ ಏನಿಲ್ಲ. ಅದನ್ನ ನೋಡ್ರಿ, ಇವಾಗ ಒಂದು ಪುಟ್ಟಿಗೆ ಹಾಕೊಂಡಿನ್ರಿ ನಾನು. ಈಗ ನೋಡ್ರಿ, ನಮ್ದು ಯಾವ ಥರ ಐತ್ರಿ, ಒಳಗೆಲ್ಲ ಗೂಡು ಐತಿ. ಇಷ್ಟು ದಪ್ಪ ಇರ್ಬೇಕ್ರಿ. ಅದು ಬ್ರೌನ್ ಕಲರ್ ಸುಟ್ಕೊಂಡಿನ್ರಿ ನಾನು. ಈಗ ಕಂಪ್ಲೀಟ್ ಆಗಿ ತಣ್ಣಗಾಗೈತ್ರಿ. ಈಗ ನಾವು ಸಕ್ರೆ ತಕ್ಕೊಂಡದ್ದು ಮಿಕ್ಸಿ ಜಾರ್ ಐತಲ್ರಿ, ಅದ್ರೊಳಗೆ ಹಾಕೊಳಕತ್ತೀನಿ ನಾನು. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೋರಿ, ಫುಲ್ ಹಾಕೊಳಕ್ಕೆ ಹೋಗಬೇಡ್ರಿ. ನಾವು ಎಷ್ಟು ಕ್ವಾಂಟಿಟಿ ಕಮ್ಮಿ ಹಾಕೋತೀವಿ ಅಷ್ಟು ಬೇಗನೆ ಆಗತ್ತೆ ರೀ. ಕ್ವಾಂಟಿಟಿ ಜಾಸ್ತಿ ಹಾಕೊಂಡಷ್ಟು ಬೇಗನೆ ಆಗೋದಿಲ್ಲ ರೀ. ಈಗ ಅರ್ಧ ಭಾಗ ಮಾತ್ರ ನಾ ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದೀನಿ ರೀ. ಯಾವ ಥರ ಆಯ್ತು ನೋಡ್ರಿ. ಇದು ನಮ್ಮದು ಉಸುಗಿದ್ದಂಗೆ ಇರ್ತೈತಿ ರೀ. ನಮಗೆ ನೋಡ್ರಿ ಯಾವ ಥರ ಬೀಳ್ತೈತಿ, ನೋಡ್ತಿರೋದಿಲ್ರಿ. ಪರ್ಫೆಕ್ಟ್ ಆಗೈತ್ರಿ ಈಗದು. ಇದನ್ನ ಈ ಸಕ್ರೆ ಹಾಕೊಂಡಿದ್ದ ಪಾತ್ರೆ ಐತಲ್ರಿ, ಅದ್ರೊಳಗೆ ತಗೊಳಕತ್ತೀನಿ ರೀ. ನೀವು ಸಕ್ರೆ ಬದಲಾಗಿ ಕೆಲವರು ಬೆಲ್ಲ ಇಷ್ಟಪಡ್ತಿರ್ತಾರೆ. ಅಂಥವ್ರು ಬೆಲ್ಲನ ತುರ್ಕೊಂಡು ಹಾಕೋಬಹುದ್ರಿ. ಸೇಮ್ ಸಕ್ರೆ ಬದಲು ಬೆಲ್ಲ ಹಾಕೋರಿ. ಈಗ ಉಳಿದಿದ್ದನ್ನು ಕೂಡ ನೋಡ್ರಿ ನಾನು ಗ್ರ್ಯಾಂಡ್ ಮಾಡ್ಕೊಂಡು ಬಂದೀನಿ ರೀ. ಅದನ್ನು ಕೂಡ ಇದೇ ಪಾತ್ರೆಗೆ ಹಾಕೊಂಡಿನಿ ರೀ ನಾನು. ಈಗ ಇದಕ್ಕೆ ಮೇನ್ ಒಂದು ಏನಪ್ಪ ಅಂತಂದ್ರೆ ನಾವಿದು ತುಪ್ಪದ ಒಗ್ಗರಣೆ ಕೊಡ್ಬೇಕ್ರಿ. ತುಪ್ಪದ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ 3 ಪಟ್ಟು ಆಗತ್ತೆ ರೀ. ಬರೀ ಅರ್ಧ ಸ್ಪೂನ್ ತುಪ್ಪ ಮತ್ತು ತುಪ್ಪದ ಒಗ್ಗರಣೆ ಅಂದ್ರೆ ನೀವು ಕಾಲು ಕೆಜಿ ಗಂಟ್ಲೆ ಅಲ್ರಿ. ಬರೀ ಒಂದು ಅರ್ಧ ಚಮಚೆ ತುಪ್ಪ ಹಾಕಿನ್ರಿ ನಾನು. ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ಅರ್ಧ ಚಮಚೆ ತುಪ್ಪ ಹಾಕಿ ಲೋ ಫ್ಲೇಮ್ನೊಳಗೆ ಇದನ್ನು ನೋಡ್ರಿ ಇದನ್ನ ಹುರ್ಗಡ್ಲಿನ ಹುರ್ಕೊಂಡಿನ್ರಿ. ಹುರ್ಗಡ್ಲಿನ 3/4 ಕಪ್ ಹಾಕೊಂಡಿನ್ರಿ ನಾನು 4 ಕಪ್ ಗೋಧಿ ಹಿಟ್ಟಿಗೆ. ನಿಮ್ಮ ಇಷ್ಟಾನುಸಾರ ಎಷ್ಟನ್ನ ಹಾಕೋಬಹುದು. ಹಾಗೆ 3/4 ಕಪ್ನಷ್ಟು ಒಣ ಕೊಬ್ಬರಿ ತುರಿ, 1 ಸ್ಪೂನಷ್ಟು ಕಸಕಸಿ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಸ್ವಲ್ಪ ಹುರ್ಕೋಬೇಕ್ರಿ ನಾವು. ಆಲ್ರೆಡಿ ನಮ್ಮದು ರೋಸ್ಟೆಡ್ ಚೆನ್ನಾಗಿರ್ತೈತ್ರಿ. ಆದರೂ ಕೂಡ ತುಪ್ಪದೊಳಗೆ ನಾವು ಒಗ್ಗರಣೆ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ. ಕೊಬ್ಬರಿ ಕಸಕಸಿ ಚೆನ್ನಾಗಿ ಜಲ್ದಿನ ಫ್ರೈ ಆತ್ರಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡೇನ್ರಿ.
ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗ್ಬೇಕ್ರಿ ಕಂಪ್ಲೀಟಾಗಿ. ಬಿಸಿ ಬಿಸಿ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಕೈಯಿಂದ ಹಿಡ್ಕೊಂಡು ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಕಂಪ್ಲೀಟಾಗಿ ತಣ್ಣಗಾಗೈತಂತ. ಈ ತಣ್ಣಗಾದ್ಮೇಲೆ ಇದ್ರೊಳಗೆ ಸೇರಿಸ್ಕೊಂಡಿನ್ರಿ. ಈ ಇದ್ರೊಳಗೆ ನಮ್ಮ ತುಪ್ಪ ಕಸ್ಕಸಿ ಎಲ್ಲ ನಮ್ಮ ಪಾತ್ರೆ ಹತ್ತಿರ್ತೈತಲ್ರಿ, ಇದ ಮಾತಿನ ಸ್ವಲ್ಪ ಹಾಕೋರೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕೊಂಡ್ಬಿಡ್ರಿ. ಈಗ ಚಲೋ ಹೊತ್ನ್ಯಾಂಗ ಇದು ನೋಡ್ರಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನಮ್ಮ ಸಕ್ಕರೆ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇಷ್ಟ ಅನ್ಕೊಂಡು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದು ಐತ್ರಿ ಸೇರ್ಸೋದು. ನಾವು ಮಿಕ್ಸ್ ಮಾಡ್ಯಾರ ಅಂತಂದ್ರು ಮುಗಿತು ಅನ್ಕೋಬೇಡ್ರಿ. ನೀವು ಕೊನೆಯವರೆಗೆ ನೋಡ್ರಿ, ಅವಾಗ ನಿಮಗೆ ಅರ್ಥ ಆಗತ್ರಿ. ಈಗ ಚಲೋತ್ನ್ಯಾಂಗ ನೋಡ್ರಿ ನಮ್ಮ ಸಕ್ರೆ ನಮ್ಮ ಮಾದ್ಲಿ ಪೌಡರ ಎಲ್ಲ ಚಲೋತ್ನ್ಯಾಂಗ ಮಿಕ್ಸ್ ಆಗ್ಬೇಕ್ರಿ. ನಮಗೆ ಅಲ್ಲಿವರೆಗೆ ಚಲೋತ್ನ್ಯಾಂಗ ಮಿಕ್ಸ್ ಮಾಡ್ಕೊರಿ ನೀವು. ಈ ಮಾದ್ಲಿ ನೋಡ್ರಿ ಮಾಡೋದ್ರಿಂದ ನೀವು ಹಿಂಗೆ ಮಾಡ್ರಿ, ಹಬ್ಬಕ್ಕೆ ಒಂದ ಅಲ್ರಿ ಅವಾಗವಾಗ ಕೂಡ ಮಾಡಂತ ಹೇಳ್ತಾರ್ರಿ ನಿಮ್ಮ ಮನ್ಯಾಗ. ಈಗ ನೋಡ್ರಿ ಸರ್ವ್ ಮಾಡಕತ್ತೀವಿ. ಇದೇನಿದು ಸರ್ವ್ ಮಾಡಕತ್ತಾರ, ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಹೇಳಿದ್ರು. ಹ್ಞೂ ರೀ ಐತ್ರಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್, ಅದು ಸೋಂಪ್ರಿ. ನಾವು ತಿಂತೀವಲ್ರಿ ಸೋಂಪು, ಆ ಸೋಂಪ್ರಿ. ಈ ಸೋಂಪು ಕೆಲವ್ರಿಗೆ ಇಷ್ಟ ಆಗತ್ರಿ, ಕೆಲವ್ರಿಗೆ ಇಷ್ಟ ಆಗಂಗಿಲ್ರಿ. ನಮ್ಮ ಮನ್ಯಾಗ ಕೆಲವರು ತಿನ್ಲಾರವ್ರದಾರ್ರಿ, ಹಾಗಾಗಿ ನಾ ಇಷ್ಟಕ್ಕೂ ಹಾಕಿಲ್ರಿ. ಎಲ್ಲರೂ ತಿಂತಿದ್ರಂದ್ರೆ ಹಾಕ್ಬಿಡ್ತಿದ್ದೆ ರೀ. ಈಗ ನೋಡ್ರಿ ನೀಟಾಗಿ ಕೈ ತೊಳ್ಕೊಂಡು ನಾವು ಮಾದ್ಲಿನ ಕೈಯಿಂದನ ತಿನ್ಬೇಕ್ರಿ, ಸ್ಪೂನಿನಿಂದ ತಿನ್ನಕ್ಕೆ ಹೋಗ್ಬಾರ್ದ್ರಿ. ನೋಡ್ರಿ ಉದುರು ಇರ್ಬೇಕ್ರಿ. ನಾವು ಹಿಂಗೆ ತುತ್ತು ಮಾಡಿದ್ರೆ ತುತ್ತು ಆಗ್ಬೇಕ್ರಿ. ಅದು ಹಂಗೆ ಸ್ಮೂತೂ ಇರ್ಬೇಕ್ರಿ. ಈ ಕಡೆ ನೋಡಾಕ ಉದುರು ಇರ್ಬೇಕ್ರಿ. ಮುದ್ದೆ ಮಾಡಿದ್ರೆ ಮುದ್ದೆ ಆಗ್ಬೇಕ್ರಿ. ಬಲಗೈಯಿಂದ ಮಾಡಿದಲ್ರಿ, ಎಡಗೈಯಿಂದ ಮಾಡಿದ್ರು ಕೂಡ ಮುದ್ದೆ ಆಗತ್ತೆ ನೋಡ್ರಿ. ಇದು ನಾ ಬಲಗೈ ಅಷ್ಟೇ ಅಲ್ರಿ, ಎಡಗೈಯಿಂದನೂ ತೋರಿಸ್ತೀನಿ ರೀ. ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಮಾದ್ಲಿ ಆಗೈತೆ ಹೌದಿಲ್ರಿ. ಈಗ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತದಲ್ರಿ ಪೂರ್ತಿನೂ ನೋಡಿ. ಒಂದಲ್ಲ 2 ಸಲ ನೋಡಿಕೊಂಡು ನೀವು ಕೂಡ ಇದನ್ನು ಹಬ್ಬಕ್ಕೆ ಮಾದ್ಲಿ ಮಾಡಿ ಎಲ್ಲ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡಿರಿ. ನೋಡ್ರಿ ನಾ ಕೈ ತೊಳ್ಕೊಂಡು ಬರ್ತೀನಿ ರೀ. ಈಗ ಇದನ್ನು ಕೈ ತೊಳ್ಕೊಂಡು ಬಂದರೂ ಕೂಡ ಘಮ ವಾಸನೆ ಹೋಗಂಗಿಲ್ರಿ. ನಾವು ಕೈಯಿಂದನ ತಿನ್ಬೇಕು ಮಾದ್ಲಿ. ಬಿಗಿನರ್ಸು ಬ್ಯಾಚುಲರ್ಸು ಅಷ್ಟು ದೊಡ್ಡ ಚಪಾತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರ. ಇವತ್ತು ಟ್ರೈ ಮಾಡೋರು ಹಂಗೆ ಅಗಲ ಚಪಾತಿ ಮಾಡ್ಕೊರಿ. ಅವಾಗ ಸುಡ್ಬೇಕಾದ್ರೆ ನಮಗೇನು ಕಷ್ಟ ಆಗಂಗಿಲ್ರಿ. ದೊಡ್ಡ ಚಪಾತಿ ಮಾಡ್ಕೊಂಡ್ರೆ ಬಿಗಿನರ್ಸ್ಗೆ ಭಾಳ ಕಷ್ಟ ಆಗತ್ತೆ ರೀ ಸುಡಾಕ. ನೋಡಿದ್ರಲ್ರಿ ಈಜಿ ಆಗಿರುವಂಥ ಈ ಮಾದ್ಲಿ ರೆಸಿಪಿ ಹೆಂಗೆ ಮಾಡಬೇಕು ಅಂತ. ಇಷ್ಟ ಆದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾ.